ಹಾಯ್ ಗಾಯ್ಸ್, ಗೋಲ್ಗಪ್ಪ ಮಾಡೋಣ. ಆಲೂಗಡ್ಡೆನ ಹಿಂಗೆ ಎರಡೆರಡು ಭಾಗ ಮಾಡ್ಕೊಳ್ಳೋದು. ಹಿಂಗೆ ಚರಪರ ಅಂತ ಬಟಾಣಿದು ಪ್ಯಾಕೆಟ್ನ ಕಟ್ ಮಾಡಿ ಇದ್ರೊಳಗಡೆ ಬಟಾಣಿ ಹಾಕೊಂಡು ಹಿಂಗೆಲ್ಲ ಕಿತ್ಕೊಂಡು ಫ್ರೋಝನ್ ಬಟಾಣಿನ ತಕೊಂಡು ಹಿಂಗೆ ಕಸಪಸ ಅಂತ ತೊಳ್ಕೊಬೇಕು ಗೈಸ್. ತೊಳ್ಕೊಂಡು ಅದ್ರೊಳಗಡೆ ಇರೋ ಐಸ್ ಎಲ್ಲ ಏನಿರುತ್ತೆ ಫ್ರೋಝನ್ ಬಟಾಣಿ ಆಗಿರೋದ್ರಿಂದ ಇದು ಐಸ್ನೆಲ್ಲ ತೆಕ್ಕೊಂಡು ಹಿಂಗೆ ಅದಕ್ಕೆ ಸ್ನಾನ ಮಾಡ್ಸಾದ್ಮೇಲೆ ಅದನ್ನ ತೊಳೆದು ನೀಟಾಗಿ ಈ ಬಟ್ಲೊಳಗಡೆ ಅಲ್ಲ ಈ ಕುಕ್ಕರ್ ಒಳಗಡೆ ಹಾಕಬೇಕು. ಹಾಕೊಂಡು ಹಿಂಗೆ ನೀರಿಟ್ಕೊಂಡು ಬಟ್ಲು ತುಂಬಾ ಇಂಪಾರ್ಟೆಂಟ್ ಗೈಸ್. ಅದು ನಾವು ಆರೆಂಜ್ ಕಲರ್ ಬಟ್ಲಲ್ಲಿ ಅಲ್ಲ ಸಾರಿ ಹಳದಿ ಕಲರ್ ಬಟ್ಲಲ್ಲೇ ನಾವು ನೀರ್ ಹಿಡಿಬೇಕು, ಇಲ್ಲಾಂದ್ರೆ ಟೇಸ್ಟ್ ಚೇಂಜ್ ಆಗ್ಬಿಡತ್ತೆ. ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅದು. ನೋಡಿ ಗೈಸ್, ಇವಳು ಏನೇನೋ ಹೇಳ್ತಿದ್ದಾಳೆ, ಬರೀ ಇಂಥದೆಯಾ. ಮೊದಲಿಗೆ ಗ್ಯಾಸ್ ಹಚ್ಚಿಕೊಳ್ಳಿ, ಅಲ್ಲ ಉಪ್ಪು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಉಪ್ಪು ಇಲ್ಲ, ಕಲ್ಲುಪ್ಪೆ ಹಾಕ್ಬೇಕಿಲ್ಲ, ಟೇಸ್ಟ್ ಚೇಂಜ್ ಆಗುತ್ತೆ ಗೈಸ್. ಟೇಸ್ಟ್ ಇಂಪಾರ್ಟೆಂಟ್. ಆಮೇಲೆ ಮೊದಲು ಒಲೆಯನ್ನ ಹಚ್ಚಿಕೊಳ್ಳಿ. ಅಯ್ಯೋ ಹಚ್ಕಂತ ಹತ್ಕೊಂಡಿದೆ ನೋಡಿ ಗೈಸ್. ಹಿಂಗೆ ಒಲೆ ಹಚ್ಕೊಂಡು ಕುಕ್ಕರ್ ಮುಚ್ಚಳವನ್ನ ಹಿಂಗೆ ಮುಚ್ಚಿಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಗೈಸ್, ಇದೆಲ್ಲ ನೋಡ್ಕೋಬೇಕು. ಓಕೆ, ಇಷ್ಟಕ್ಕೆ ನಾವದು ಕೂಗೋ ತನಕ ಇಲ್ಲಿ ಮಧ್ಯಾಹ್ನದ ಊಟ ಮಾಡ್ಕೊಂತೀವಿ. ಫುಲ್ ಆಸೆ ಆಗಿದ್ವಿ ಗೈಸ್, ಬೇಗ ನಾವು ಏನೋ ಪಾನಿಪುರಿ ಮಾಡಿ ಊಟದ ಬದಲು ಪಾನಿಪುರಿ ಗಪ್ಪ ಗಪ್ಪ ತಿನ್ನೋಣ ಅನ್ಕೊಂಡ್ವಿ. ಏನೋ ಆಗೋಯ್ತು. ಸೊ ನಾವೀಗ ಊಟ ಮಾಡುವ. ಮೊಸರು ಅನ್ನ ತಿನ್ಕೊಂಡು ಆಮೇಲೆ ಸಾಂಬಾರನ್ನ ತಿನ್ಕೊಂಡು ನಾವು ಏನು ಕೂಗಕ್ಕೆ ಅಂತ ಇಟ್ಟಿದೀವಲ್ಲ, ಒಂದ್ 2-3 ವಿಷಲ್ ಕೂಗಿದ್ಮೇಲೆ ಆಲೂಗೆಡ್ಡೆ ಮತ್ತೆ ಬಟಾಣಿ ಅದನ್ನೆಲ್ಲ ತಗೊಂಡು ಕಚಪಚ ಅಂತ ಕಲ್ಸೋಣ. ಈಗ ಇಷ್ಟು ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ಹೆಂಗ್ ಈರುಳ್ಳಿ ಕಟ್ ಮಾಡೋದು ಅಂತ. ನೋಡಿ ಗೈಸ್, ಈರುಳ್ಳಿನ ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಬೇಕು, ಜೊತೆಗೆ ಕಣ್ಣೀರ್ ಹರಿಸ್ಬೇಕು. ಇದು ರೂಲ್ಸ್, ಇದನ್ನೆಲ್ಲ ಮರಿಬಾರ್ದು. ನೀಟಾಗೆ ಈ ಆಲೂಗಡ್ಡೆ ಮತ್ತೆ ಬಟಾಣಿ ಪುಟಾಣಿ ಎಲ್ಲ ಬೆಂದಿದೆ. ಇದನ್ನ ನಾವೀಗ ಕಚ್ಕ ಪಚ್ಕ ಅಂತ ಸ್ಮ್ಯಾಶ್ ಮಾಡೋಣ. ಈ ಆಲೂಗೆಡ್ಡೆನೆಲ್ಲ ಹಿಂಗೆ ನೀಟಾಗಿ ಸಿಪ್ಪೆ ತೆಗೆದು ಒಂದ್ ಕಡೆ ಇನ್ನೊಂದು ಬೌಲಿಗೆ ಹಾಕೋಬೇಕು. ಈಗ ನಾವು ಈ ಆಲೂಗೆಡ್ಡೆನ ನೀಟಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಬೇಕು, ಕಚ್ಕ ಪಚ್ಕ ಅಂತ. ಬಟಾಣಿ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈನ ನೀಟಾಗಿ ತೊಳಿಬೇಕು. ಫಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಹೆಂಗೆಂಗೋ ಹಾಕ್ಬಿಡುತ್ತಲ್ಲ. ಇವಳು ಮಾಡ್ತಾಳಂಗೆ ಸುಡ್ತಿದೆ ಹೊಟ್ಟೆವ್ರಿಗೆ ಗೈಸ್ ಜನಕ್ಕೆ. ಈಗ ಈ ಆಲೂಗೆಡ್ಡೆಗೆ ಈ ಬಟಾಣಿ ಹಾಕೊಂಡು ನೀಟಾಗಿ ಹಿಂಗೆ ಕಲ್ಸ್ಕೋಬೇಕು. ಕರೆಕ್ಟ್ ಆಗಿದೆ. ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಎಷ್ಟು ಹಾಕ್ಲೆ? ಚೂರು, ಒಂಚೂರು. ಚಾಟ್ ಮಸಾಲ, ಜಲ್ಜೀರಾ, ಕಾಲಾ ನಮಕ್. ನೀಟಾಗೀಗ ಕಲ್ಸ್ಬೇಕು. ನಾವು ಕಣ್ಣೀರಿಸಿ ಕಟ್ ಮಾಡಿರಂತ ಈರುಳ್ಳಿ. ಇದಕ್ಕೆ ಖಾರ ಪಾನಿ ಮಾಡೋಣ ಅಲ್ಲ ಈಗ. ನಾವೀಗ ನಾರ್ಮಲ್ ಖಾರ ಪಾನಿ ಮಾಡೋಣ. ಖಾರ ಪಾನಿ ಮಾಡೋದಕ್ಕೆ ಇದಕ್ಕೆ ವಿಡಿಯೋ ಮಾಡೋದು ಮರ್ತೋದೆ. ಇದಕ್ಕೆ ಜೀರಿಗೆ ಹುರ್ಕೊಂಡು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀಟಾಗಿ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಏನೇನೆಲ್ಲ ಮಿಕ್ಸಿ ಮಾಡಿದೀವಿ ಅದನ್ನೀಗ ಇದ್ರೊಳಗಡೆ ಹಾಕಬೇಕು. ಕಾಣಿಸಲ್ವೇ ಆ ಮಟ್ಟಿಗೆ ಯಾರು ಹೋಗ್ತಾರೆ. ಚಾಟ್ ಮಸಾಲ ಸ್ವಲ್ಪ. ನಾ ಆಕ್ಚುಲಿ ಏನ್ ಮಾಡಿದೆ ಅಂದ್ರೆ ಪಾನಿಗೆ ಹುಣಸೆ ಹಣ್ಣು ಹಾಕದ್ ಮರ್ತ್ಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ. ಫೈನಲ್ ಆಗಿ ಪಾನಿ ರೆಡಿ ಆಗಿದೆ.
ಖಾರ ಖಾರ ಹುಳಿ ಹುಳಿ ಚೆನ್ನಾಗಿದೆ. ಒಂದಿಷ್ಟು ಪಾನಿ ತಗೊಂಡು, ಕಾಣಿಸ್ತಾನೆ ಇಲ್ಲಲ್ಲ ಪಾನಿ, ಒಂದಿಷ್ಟು ಪಾನಿ ತಗೊಂಡು ಇದನ್ನ ನಾವೀಗ ಆಗ್ಲೇ ಆಲೂಗೆಡ್ಡೆ ಹಾಕಿದ್ವಲ್ಲ ಸ್ಟಫಿಂಗು, ಅದ್ರೊಳಗಡೆ ಹಾಕ್ಬೇಕು. ಹಿಂಗೆ ಹಾಗೆ ಒಂಚೂರು ರುಚಿ ಬರುತ್ತೆ. ಇದನ್ನ ನೀಟಾಗಿ ಕಲಿಸ್ಬೇಕು. ಇನ್ನೂ ಖಾರ ಇದೆ ಕಣೆ. ಎಲ್ಲ ಮಾಡಿದ್ದಾಯ್ತು. ಈಗ ಸ್ಟಫ್ ಆಲೂಗೆಡ್ಡೆ ಸ್ಟಫ್ ರೆಡಿ ಆಯ್ತು, ಆಮೇಲೆ ಪಾನಿ ರೆಡಿ ಆಯ್ತು. ಪೂರಿನ ಅಂಗಡಿಯಿಂದ ತರಿಸಿದ್ವಿ. ಈಗ ಅದ್ರ ಜೊತೆ ಗಪ್ಕ ಅಂತ ಗೋಲ್ಗಪ್ಪ ತಿನ್ನೋಣ. ಫೈನಲಿ ತಿನ್ನೋದಕ್ಕೆಲ್ಲ ರೆಡಿ ಆಗಿದೆ, ನಾವು ಕೂಡ ತಿನ್ಕೊಳ್ಳುವ. ಓಕೆ ಗೈಸ್, ನಾನು ಇದನ್ನೆಲ್ಲ ಚೆನ್ನಾಗಿ ತಿಂತಾ ಇರ್ತೀನಿ. ತಿನ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.